ಪ್ರತ್ಯೇಕ ದೇಶದ ಕೂಗೆಬ್ಬಿಸಿದ ಡಿಕೆ ಸುರೇಶ್ಗೆ ಎಚ್ಡಿಕೆ ಡಿಚ್ಚಿ ಕೊಟ್ಟಿದ್ದಾರೆ. ಕಲ್ಲು ಹುಡುಕೊಂಡಿದ್ದವರನ್ನ ಸಂಸತ್ಗೆ ಕಳಿಸಿದ್ರೆ ಏನಾಗುತ್ತೆ? ಡಿಕೆ ಸುರೇಶ್ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಪ್ರತ್ಯೇಕ ದೇಶದ ಕೂಗೆಬ್ಬಿಸಿದ ಡಿಕೆ ಸುರೇಶ್ಗೆ ಎಚ್ಡಿಕೆ ಕೊಟ್ಟಂತ ಕೌಂಟರ್ ಇದು. ಕಲ್ಲು ಹುಡುಕೊಂಡಿದ್ದವರನ್ನ ಸಂಸತ್ಗೆ ಕಳಿಸಿದ್ರೆ ಇನ್ನೇನಾಗತ್ತೆ ಅಂತ ಕೇಳಿದ್ದಾರೆ ಎಚ್ಡಿಕೆ. ಬಡ ಜನರನ್ನ ಲೂಟಿ ಮಾಡಿಕೊಂಡು ಸಾಕ್ಷಿ ಗುಡ್ಡೆ ಮಾಡಿದ್ದಾರೆ. ಲೂಟಿ ಮಾಡಿದವರನ್ನ ದೇಶ ಕಟ್ಟು ಅಂತ ಕಳಿಸಿದ್ರೆ ಕಟ್ತಾರ, ಸಾಮ್ರಾಜ್ಯ ಕಟ್ಕೊಳ್ತಾರಷ್ಟೇ. ಇನ್ನೇನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಸಂಸದ ಡಿಕೆ ಸುರೇಶ್ಗೆ ಮಾಜಿ ಸಿಎಂ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಬಿರಿಯಾನಿ ಊಟ ಮಾಡಿ ಭಾರತ್ ಜೋಡೋ ಮಾಡಿದ್ರು, ಈಗ ವಿಭಜನೆ ಮಾತನಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ದೇಶ ವಿಭಜನೆ ಆದ್ರೆ ನ್ಯಾಯ ಪಡೆಯೋದಕ್ಕೆ ಸಾಧ್ಯನಾ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಸುರೇಶ್ಗೆ. ಈಗ ಕೆಲವು ಅನ್ಡೆವಲಪ್ಡ್ ರಾಜ್ಯಗಳಿದ್ದಾವೆ, ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯಗಳು, ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯಗಳಿದ್ದಾವೆ. ಅದರಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ, ಅಭಿವೃದ್ಧಿ ಹೊಂದೇ ಇರತಕ್ಕಂಥ ರಾಜ್ಯಗಳಿಗೆ ಹಣವನ್ನು ಯಾವ ರೀತಿ ಹಂಚಬೇಕು ಅಂತಕ್ಕಂಥ ಒಂದು ಮಾರ್ಗಸೂಚಿಗಳನ್ನು ನರೇಂದ್ರ ಮೋದಿ ಅವರು ಬಂದ ಮೇಲೆ ಮಾಡಿರೋದಲ್ಲ. ಇದು ಹಿಂದೆ ಕಾಂಗ್ರೆಸ್ ಆಳ್ತಾ ಇದ್ದಾಗಲೇ ಮಾಡ್ಕೊಂಡಿರೋದು. ಈ ವ್ಯವಸ್ಥೆ ಪರಿಜ್ಞಾನ ಅವ್ರಿಗಿಲ್ಲ. ಅದನ್ನೇ ಹೇಳೋದು. ಇಲ್ಲೆಲ್ಲೋ ಕಲ್ಲು ಹೊಡ್ಕೊಂಡಿದ್ದಾರನ್ನ ತಗೊಂಡೋಗಿದ್ದು ನಮ್ಮ ಜನ ಆ ಲೋಕಸಭೆ ಕಳಿಸಿದ್ರೆ ಇನ್ನೇನಾಯ್ತು, ಇಂಥರನ್ನ ಕಳಿಸಿದ್ರೆ ನಾನು ಹೇಳ್ತಕ್ಕಂಥದ್ದು. ಇಲ್ಲಿ ಪಾಪ ಆ ಬಡವ ಜಮೀನೆಲ್ಲ ಲೂಟಿ ಹೊಡೆದು ಸಾಕ್ಷಿ ಗುಡ್ಡೆ ಮಾಡಿ ಇಟ್ಕೊಂಡವರಲ್ಲ ಅಂಥವ್ರು ತಗೊಂಡೋಗ್ಬಿಟ್ಟು ಅಲ್ಲಿ ದೇಶ ಕಟ್ಟು ಅಂತ ಕಳಿಸಿದ್ರೆ ದೇಶ ಕಟ್ತಾರೆ. ಅವ್ರು ಕಟ್ಕೋಬೇಕಾಯ್ತು, ಅವ್ರ ಸಾಮ್ರಾಜ್ಯ ಕಟ್ಕೋಬೇಕು. ಇವರಿಂದ ನೀವು ಅದರಲ್ಲಿ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಾ? ಈಗ ರಾಜ್ಯದ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥವರು ದೇಶದ ವಿಭಜನೆಯನ್ನು ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ದೆಹಲಿಯಲ್ಲಿ. ಭಾರತ ಸರ್ಕಾರದಿಂದ ಸರಿಯಾದ ರೀತಿಯ ಆರ್ಥಿಕ ನೆರವುಗಳು ಮತ್ತು ರಾಜ್ಯದ ಕಾರ್ಯಕ್ರಮಗಳಿಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ನಿರ್ಲಕ್ಷಿಸಿದ್ದಾರೆ ಅಂತಕ್ಕಂಥ ಒಂದು ಕಾರಣ ಕೊಟ್ಟು ದೇಶ ವಿಭಜನೆ ಆಗಬೇಕು ಅಂತ ಏನು ಹೇಳಿದ್ದಾರೆ. ಬಹುಶಃ ಅತ್ಯಂತ ಇಮ್ಮೆಚೂರ್ ಸ್ಟೇಟ್ಮೆಂಟ್ ಅದು ನನ್ನ ಅಭಿಪ್ರಾಯದಲ್ಲಿ. ಈಗಾಗಲೇ ದೇಶದಲ್ಲಿ ಕರ್ನಾಟಕದಲ್ಲೇ ಪ್ರತಿನಿತ್ಯ ಬಿರಿಯಾನಿ ಊಟ ಮಾಡಿಸಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಈಗ ಅವರೇ ದೇಶ ವಿಭಜನೆ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಅದರಿಂದ ಏನು ಸಾಧನೆ ಮಾಡ್ತಾರೆ? ವಿಭಜನೆ ಆಗೋಯ್ತು ಅಂತಲೇ ಇಟ್ಕೊಂಬೋಣ, ಆಯ್ತಪ್ಪ ಇವ್ರು ಹೇಳಿದ್ರು ಅಂತೇಳಿ ನಾಳೆ ಬೆಳಗ್ಗೆ ತೀರ್ಮಾನಗಳೇ ಮಾಡಿಬಿಟ್ರು ಅಂತಲೇ ಇಟ್ಕೊಂಬೋಣ. ಇವತ್ತು ಕರ್ನಾಟಕದಲ್ಲಿ ನೀರಾವರಿಗೆ ಸಂಬಂಧಪಟ್ಟಾಗೆ ಪಕ್ಕದ ತಮಿಳುನಾಡಿನಿಂದ ನಾವು ಅನುಭವಿಸ್ತಾ ಇರ್ತಕ್ಕಂಥ ನಮ್ಮ ರೈತರ ಸಮಸ್ಯೆಗೆ ದೇಶ ವಿಭಜನೆ ಮಾಡಿ ಈ ದಕ್ಷಿಣ ಭಾರತ ಬೇರೆ ದೇಶ ಮಾಡ್ಕೊಂಡು ಅವರಿಂದ ನೀವು ನ್ಯಾಯ ಪಡೆಯೋಕ್ಕೆ ಸಾಧ್ಯ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.